ಆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡದಂತವನು, ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು, ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ಎಚ್ಡಿಕೆ ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ, 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ, ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು ಎಂಎಲ್ಎ ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ
ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು. ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ. 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ. ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು MLA ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು. ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ. 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ. ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು MLA ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು. ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ. 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ. ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು MLA ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು. ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ. 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ. ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು MLA ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿದೆ ಅಂದ್ರೆ ಕೇದಗಾನಹಳ್ಳಿಯಲ್ಲಿ ತಗೊಂಡಂತ ಭೂಮಿ ಇದು. ಅಲ್ಲೇ ಈಗ ಕುಮಾರಸ್ವಾಮಿ ಸಾಧಾರಣ ಅಲ್ಲೇ ಇರ್ತಾರೆ. ಈಗ ಒತ್ತುವರಿ ತೆರವಿನ ಬಗ್ಗೆ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಾನು ರೈತನಾಗಿ ಬದುಕುವ ಆಸೆ ಹೊಂದಿದ್ದೆ. 40 ವರ್ಷದ ಹಿಂದೆ ಇದನ್ನು ತಗೊಂಡಿದ್ದೆ. ಕಾನೂನುಬದ್ಧವಾಗಿ ಖರೀದಿ ಮಾಡಿದೆ. ಆಗ ಅವರು ಏನು MLA ಆಗಿರಲಿಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತವನು ಒತ್ತುವರಿ ತೆರವಿಗೂ 15 ದಿನ ಮುಂಚೆ ನೋಟಿಸ್ ಕೊಡಬೇಕು. ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ನನಗೆ ಈವರೆಗೂ ಯಾರು ಸಂಪರ್ಕ ಮಾಡಿಲ್ಲ ನನ್ನನ್ನು. ಸಿದ್ದರಾಮಯ್ಯ ಸರ್ಕಾರವೇ ಸರ್ಕಾರಕ್ಕೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ HDK ಮಾತಾಡಿದ್ದಾರೆ. ಓಕೆ,